Hi, hello, welcome to Prerak Patashala. If you are watching this video in different timings, good morning, good afternoon, and good evening. Before we begin today, remember this every minute we spend learning today is an investment in your future. So stay focused, stay curious, and stay connected. If anyone didn't watch the first videos of this chapter, please go and watch those videos. So, in this class, we will just revise once about physical change and chemical change. A change in the physical properties of a substance is called as physical change. Which are those physical properties? Size, shape, color, state. So these are the physical properties. If these physical properties are changed, then we call it as physical change. So in physical change, no new substances are formed and it is usually reversible. So physical change ಅಂದ್ರೆ ಏನು? ಇಫ್ ಯಾವುದಾದ್ರೂ ಒಂದು ವಸ್ತು ಒಳಗಡೆ ಆ ಫಿಸಿಕಲ್ ಪ್ರಾಪರ್ಟೀಸ್ ಏನಾದರೂ ಚೇಂಜ್ ಆಯಿತು ಅಂದ್ರೆ ಆ ಥರ ಚೇಂಜ್ಗೆ ಏನು ಕರಿತೀವಿ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಈ ಫಿಸಿಕಲ್ ಚೇಂಜ್ ಒಳಗಡೆ ಏನಾಗುತ್ತೆ ಅಂದ್ರೆ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಂಗಿಲ್ಲ, ಕ್ರಿಯೇಟ್ ಆಗಂಗಿಲ್ಲ, ಪ್ರೊಡ್ಯೂಸ್ ಆಗಂಗಿಲ್ಲ. ದೆನ್ ಇದು ಆಕ್ಚುಲಿ ರಿವರ್ಸಿಬಲ್ ಇರುತ್ತೆ. ಅದು ಯಾವುದು ಸ್ಥಿತಿ ಒಳಗಡೆ ಇರುತ್ತೆ ಆ ಸ್ಥಿತಿಗೆ ಹೊಳ್ಳಿ ಹೋಗಬಹುದು. ಇವಾಗ ನನ್ನ ಹತ್ರ ಒಂದು ಜ್ಯುವೆಲರಿ ಮೆಟಲ್ ಐತಿ. ಆ ಜ್ಯುವೆಲರಿ ಮೆಟಲ್ನ ಮೆಲ್ಟ್ ಮಾಡಿ ದೆನ್ ಅದಕ್ಕೊಂದು ಅಗೇನ್ ನಾ ಅದೇ ಥರ ಡಿಸೈನ್ನ ಮಾಡ್ಕೋಬಹುದು. ಸೊ ಇದು ಫಿಸಿಕಲ್ ಚೇಂಜ್. ಕೆಮಿಕಲ್ ಚೇಂಜ್. Okay, so a change in which one or more new substances are formed is called a chemical change. A chemical change is also called a chemical reaction. See, ಈ ಒಂದು ಕೆಮಿಕಲ್ ಚೇಂಜ್ ಒಳಗಡೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಏನಾದರೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತಾ, ಕ್ರಿಯೇಟ್ ಆಗುತ್ತಾ, ಪ್ರೊಡ್ಯೂಸ್ ಆಗುತ್ತಾ, ಆ ಥರ ಚೇಂಜ್ಗೆ ಏನಂತ ಕರಿತೀವಿ ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ನಾನು ನಿಮ್ಗೆ ಆಲ್ರೆಡಿ ಆ ಪ್ರೀವಿಯಸ್ ವಿಡಿಯೋದಾಗ ಹೇಳಿದ್ದೆ, ಸಿನ್ಸ್ ಇಲ್ಲಿ ರಿಯಾಕ್ಷನ್ ಆಗೋದಕ್ಕೆ ರಿಯಾಕ್ಷನ್ ಆಗ್ತಿರ್ತಾವ, ಒಂದೊಂದು ಇನ್ನೊಂದು ಸಬ್ಸ್ಟೆನ್ಸ್ಗೆ ಏನಾಗ್ತಿರ್ತಾವ ರಿಯಾಕ್ಷನ್ಸ್ ಆಗ್ತಿರ್ತಾವ. ಈ ರಿಯಾಕ್ಷನ್ಸ್ ಕೆಮಿಕಲ್ ಚೇಂಜ್ ಆಗೋದಕ್ಕೆ ಕೆಮಿಕಲ್ ಚೇಂಜ್ ಈಸ್ ಆಲ್ಸೋ ಕಾಲ್ಡ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಫಾರ್ ಎಕ್ಸಾಂಪಲ್, ರಸ್ಟಿಂಗ್ ಆಫ್ ಐರನ್. ರಸ್ಟಿಂಗ್ ಆಫ್ ಐರನ್ ಒಳಗಡೆ ಯಾವ ಥರ ರಿಯಾಕ್ಷನ್ ಆಗಿ ಅಥವಾ ಎದ್ರ ಜೊತೆ ರಿಯಾಕ್ಟ್ ಆಗಿ ರಸ್ಟ್ ಫಾರ್ಮ್ ಆಗುತ್ತಾ ಈ ಕ್ಲಾಸ್ದಾಗ ತಿಳ್ಕೊಳ್ಳೋಣಂತ. ಸೊ ವಾಟ್ ಈಸ್ ರಸ್ಟಿಂಗ್? ರಸ್ಟಿಂಗ್ ಅಂದರೆ ಏನು? ಸೊ ಈ ಒಂದು ಇಲ್ಲಿರುವಂಥ ಇಮೇಜ್ ಅಥವಾ ಪ್ರೊಸೆಸ್ ಆಫ್ ರಸ್ಟಿಂಗ್ ನೋಡಿದ್ರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಪ್ರೀವಿಯಸ್ಲಿ ಯಾವುದಿದು? ಇದು ಐರನ್ ನೇಲ್. ಯಾವ ಕಲರ್ ಇರುತ್ತೆ ಐರನ್ ನೇಲ್? ನಾರ್ಮಲ್ ಆಗಿ ಶೈನಿ ಇರುತ್ತೆ. ಸೊ ಈ ಶೈನಿ ಐರನ್ ನೇಲ್ ಆಕ್ಸಿಜನ್ ಆ್ಯಂಡ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ, ವಾಟರ್ ಆ್ಯಂಡ್ ಆಕ್ಸಿಜನ್ ಜೊತೆ ಐರನ್ ರಿಯಾಕ್ಟ್ ಆದಾಗ ಏನು ಫಾರ್ಮ್ ಆಗುತ್ತಾ? ರೆಡ್ಡಿಶ್ ಬ್ರೌನ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತಾ. ಸೊ ದಿಸ್ ರೆಡ್ಡಿಶ್ ಬ್ರೌನ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ರಸ್ಟ್. ಇಷ್ಟೇ. ಸೊ ಆಲ್ರೆಡಿ ಗೊತ್ತೈತೆ ರಸ್ಟಿಂಗ್ ಆಫ್ ಐರನ್ ಯಾವ ಚೇಂಜ್ ಒಳಗಡೆ ಬರುತ್ತಾ? ಕೆಮಿಕಲ್ ಚೇಂಜ್. ಸೊ ರಸ್ಟಿಂಗ್ ಈಸ್ ಅ ಕೆಮಿಕಲ್ ಚೇಂಜ್ ದ್ಯಾಟ್ ಡ್ಯಾಮೇಜಸ್ ಐರನ್. ಸೊ ಇದೇನು ಮಾಡುತ್ತೆ ಅಂದ್ರೆ ಆ ಐರನ್ ಸಬ್ಸ್ಟೆನ್ಸಸ್ನ ಏನು ಮಾಡುತ್ತೆ? ಡ್ಯಾಮೇಜ್ ಮಾಡುತ್ತೆ. ಆ್ಯಂಡ್ ಇಟ್ ಹ್ಯಾಪನ್ಸ್ when iron reacts with oxygen. When iron reacts with oxygen and water, forming a reddish brown substance called rust, which is also called as iron oxide. So ಈ resting equation ನೋಡ್ಬೇಕಾದ್ರೆ ಐರನ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ದಟ್ ಗಿವ್ಸ್ ರೈಸ್ ಟು ರಸ್ಟ್. ಓಕೆ, ಸೊ ಕೆಮಿಕಲ್ ಸಿಂಬಲ್ಸ್ ನೋಡ್ಬೇಕಾದ್ರೆ ಎಫ್ ಇ ಐರನ್ಗೆ ಏನು ಕರೀತಾರೆ ಅಂದರೆ ಫೆರಿಯಮ್. ಓಕೆ, ಸೊ ಎಫ್ ಇ ಪ್ಲಸ್ ಆಕ್ಸಿಜನ್ ಓ ದೆನ್ ವಾಟರ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಎಚ್ ಟು ಓ. ಸೊ ಇವಿಷ್ಟು ಕಂಬೈನ್ ಆದಾಗ ಏನು ಫಾರ್ಮ್ ಆಗುತ್ತಾ? ಎಫ್ ಇ ಟು ಓ ತ್ರೀ, ದ್ಯಾಟ್ ಈಸ್ ನಥಿಂಗ್ ಬಟ್ ಐರನ್ ಆಕ್ಸೈಡ್. ಸೊ ಈ ಸಿಂಪಲ್ ಆಗಿ ನೆನಪಿಟ್ಕೋಬೇಕಂತಂದ್ರೆ ಐರನ್ ಆಕ್ಸಿಜನ್ ಆ್ಯಂಡ್ ವಾಟರ್ ಜೊತೆ ಯಾವಾಗ ರಿಯಾಕ್ಟ್ ಆಗುತ್ತಾ? ಒಂದು ಬ್ರೌನ್ ಅಥವಾ ರೆಡ್ಡಿಶ್ ಬ್ರೌನ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಏನು ಕರಿತೀವಿ ನಾವು? ರಸ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಈ ರಸ್ಟಿಂಗ್ ಇಂದ ಏನಾದರೂ ಡ್ಯಾಮೇಜ್ ಆಗುತ್ತಾ ಅಥವಾ ಪ್ರಾಬ್ಲಮ್ ಆಗುತ್ತಾ? ಒಂದು ರೈಲ್ವೆ ಟ್ರ್ಯಾಕ್ ಆ್ಯಂಡ್ ಬ್ರಿಡ್ಜ್ ಐತಿ, ದೆನ್ ವಾಟರ್ ಪೈಪ್ಸ್, ಶಿಪ್ಸ್, ಕಾರ್ ಅದಾವ. ಸೊ ವಾಟರ್ ಈ ಶಿಪ್ಸ್ ಒಳಗಡೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬೇರೆ ಬೇರೆ ಥರ ಥಿಂಗ್ಸ್ನ ಬಹಳಷ್ಟು ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ. ಇನ್ ಎನಿ ಕೇಸ್ ಅದೇನಾದರೂ ಡ್ಯಾಮೇಜ್ ಆಯ್ತಂದ್ರೆ ಎಷ್ಟೆಲ್ಲ ಲಾಸ್ ಆಗ್ಬೋದು. ಅಗೇನ್ ರೈಲ್ವೆ ಬ್ರಿಡ್ಜ್ ಆ್ಯಂಡ್ ರೈಲ್ವೆ ಟ್ರ್ಯಾಕ್ಸ್ ಎನ್ವಿರಾನ್ಮೆಂಟ್ನಾಗ ಓಪನ್ ಇರುತ್ತೆ. ಇಫ್ ಇನ್ ಎನಿ ಕೇಸ್ ಅದು ಡ್ಯಾಮೇಜ್ ಆಯಿತು, ಯಾವುದಾದ್ರೂ ಟ್ರೈನ್ ಹೋಗಬೇಕಾದ್ರೆ ಕೊಲ್ಯಾಪ್ಸ್ ಆಯಿತು ಅಂತಂದ್ರೆ ಎಷ್ಟೆಲ್ಲ ಡ್ಯಾಮೇಜಸ್ ಆಗ್ಬೋದು. ಅಗೇನ್ ವಾಟರ್ ಪೈಪ್ಸ್ ಅಥವಾ ಬೇರೆ ಥರ ಪೈಪ್ಸ್, ಅದರೊಳಗಡೆ ಗ್ಯಾಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಒಳಗಡೆ ಯೂಸ್ ಮಾಡ್ತಾ ಇರ್ಬೋದು. ಇನ್ ಎನಿ ಕೇಸ್ ಅದು ಏನಾದರೂ ಡ್ಯಾಮೇಜ್ ಆಯ್ತು ಅಂದರೆ ಎಷ್ಟೆಲ್ಲ ಲಾಸ್ ಆಗ್ಬೋದು. ಓಕೆ, ಸೊ ಆ್ಯಕ್ಚುಲಿ ರಸ್ಟಿಂಗ್ ಏನಾಗೈತೆ ಅಂದ್ರೆ ಪ್ರಾಬ್ಲಮ್ ಆಗೈತಿ. ಸೊ ಐರನ್ ಈಸ್ ಯೂಸ್ಡ್ ಇನ್ ಬ್ರಿಡ್ಜಸ್, ಕಾರ್ಸ್, ಶಿಪ್ಸ್, ವಾಟರ್ ಪೈಪ್ಸ್ ಎಕ್ಸೆಟ್ರಾ.
and rust weakens them and cause a huge monetary loss to the worldwide. So rust ಏನ್ ಮಾಡುತ್ತಾ ಸ್ಲೋಲಿ ವೀಕ್ ಮಾಡುತ್ತಾ. ಓಕೆ, ಸೊ ಶಿಪ್ಸ್ ರಸ್ಟ್ ಫಾಸ್ಟರ್ ಬಿಕಾಸ್ ಆಫ್ ಸಾಲ್ಟ್ ವಾಟರ್ ಆ್ಯಂಡ್ ಮಾಯ್ಚರ್. ಆಲ್ರೆಡಿ ಶಿಪ್ಸ್ ವಾಟರ್ದಾಗ ಪ್ರೆಸೆಂಟ್ ಇರುತ್ತಾ, ದೆನ್ ಅದಕ್ಕೆ ಬೇಕಾಗಿರೋದು ಏನು, ಒಂದು ಆಕ್ಸಿಜನ್. ಜಸ್ಟ್ ಆಕ್ಸಿಜನ್ ಸಿಕ್ತಂದ್ರೆ ಏನು, ರಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಯೂಮಿಡಿಟಿ, ಇನ್ ಕೇಸ್ ಹ್ಯೂಮಿಡಿಟಿ ಏನಾದರೂ ಜಾಸ್ತಿ ಇದ್ರೆ ಫಾರ್ ರಸ್ಟಿಂಗ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ ಕೇಸ್ ಹ್ಯೂಮಿಡಿಟಿ ಏನಾದರೂ ಕಮ್ಮಿ ಇತ್ತಂದ್ರೆ ರಸ್ಟಿಂಗ್ ಕಮ್ಮಿ ಆಗುತ್ತೆ. ಸೊ ಸಮ್ಮರ್ನಾಗ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೋ, ರೈನಿ ಸೀಸನ್ದಾಗ ಜಾಸ್ತಿ ಇರುತ್ತೋ. ಯಾವಾಗ ರೈನಿ ಸೀಸನ್ದಾಗ ರಸ್ಟಿಂಗ್ ಫಾಸ್ಟ್ ಆಗುತ್ತೋ, ಸಮ್ಮರ್ದಾಗ ಫಾಸ್ಟ್ ಆಗುತ್ತೆ. ಇದನ್ನ ನೀವು ಥಿಂಕ್ ಮಾಡ್ರಿ. ಓಕೆ, ಸೊ ಇವಾಗ ರಸ್ಟಿಂಗ್ ಆಗುತ್ತಾ, ರಸ್ಟಿಂಗಿಂದ ಪ್ರಾಬ್ಲಮ್ನೂ ಆಗುತ್ತಾ. ಸೊ ಇದನ್ನ ನಾವು ಯಾವುದಾದ್ರೂ ಥರ ಪ್ರಿವೆಂಟ್ ಮಾಡಬಹುದು. ಇಫ್ ಮಾಡ್ಬೋದಂದ್ರೆ ಹೌ ಟು ಪ್ರಿವೆಂಟ್ ರಸ್ಟಿಂಗ್. ನಿಮ್ಮ ಮನೆ ಒಳಗಡೆ ಇನ್ ಎನಿ ಕೇಸ್ ಗೇಟ್ಸ್ ಆಗಿರ್ಬೋದು, ಯಾವುದಾದ್ರೂ ವಿಂಡೋಸ್ ಆಗಿರ್ಬೋದು, ಅದು ಐರನ್ ಇಂದ ಇತ್ತು ಅಂತಂದ್ರೆ ಏನ ಮಾಡಿರ್ತಾರೆ ಅಂದ್ರೆ ನಾರ್ಮಲ್ ಆಗಿ ಪೇಂಟ್ ಮಾಡಿರ್ತಾರೆ. ಸೊ ಪೇಂಟ್ ಎದಕ್ಕೆ ಮಾಡ್ತಾರೆ ಅಂದ್ರೆ ಅಗೇನ್ ರಸ್ಟಿಂಗ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸಮ್ ಟೈಮ್ಸ್ ನಾವೆಲ್ಲ ಕಡೆ ಪೇಂಟ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಇನ್ವರ್ಟರ್ದಾಗ ಸೊ ಎಲೆಕ್ಟ್ರಾಡ್ಸ್ ಇರ್ತಾವ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಡ್. ಸೊ ಆ ಕಡೆಯಿಂದ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಾಗುತ್ತೆ. ಇನ್ ಕೇಸ್ ನಾವು ಪೇಂಟ್ ಏನಾದರೂ ಮಾಡಿದ್ರೆ ಆ ಟೈಮಿಗೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗಂಗಿಲ್ಲ. ಸೊ ನಮ್ಗೆ ಐರನ್ನೂ ಉಳಿಸ್ಬೇಕು, ದೆನ್ ಎಲೆಕ್ಟ್ರಿಸಿಟಿನೂ ಪಾಸ್ ಮಾಡಬೇಕು. ಸೊ ಆ ಥರ ಸಿಚುವೇಶನ್ದಾಗ ಏನು ಯೂಸ್ ಮಾಡ್ತೀವಿ ಅಂದರೆ ಗ್ರೀಸ್ ಯೂಸ್ ಮಾಡ್ತೀವಿ. ಸೊ ಗ್ರೀಸ್ ದ ಐರನ್ ಸರ್ಫೇಸ್, ಪೇಂಟ್ ಆ್ಯಂಡ್ ಗ್ರೀಸ್ ದ ಐರನ್ ಸರ್ಫೇಸ್. ದೆನ್ ಗ್ಯಾಲ್ವನೈಜೇಷನ್. ಸೊ ಗ್ಯಾಲ್ವನೈಜೇಷನ್ ಅಂದರೆ ಏನು, ಒಂದು ಲಿಕ್ವಿಡ್ ಸೊಲ್ಯೂಷನ್ ಇರುತ್ತಾ. ಓಕೆ, ಮೆಲ್ಟೆಡ್ ಲಿಕ್ವಿಡ್ ಸೊಲ್ಯೂಷನ್ ಆಫ್ ಜಿಂಕ್ ಇರುತ್ತಾ. ಆ ಜಿಂಕ್ನಾಗ ಏನು ಮಾಡ್ತಾರೆ ಅಂದ್ರೆ ಐರನ್ ಪೀಸ್ನ ಡಿಪ್ ಮಾಡ್ತಾರ, ಮುಳುಗಿಸ್ತಾರ. ಸೊ ಮುಳುಗಿಸ್ದಾಗ ಏನಾಗುತ್ತೆ, ಆ ಏನು ಔಟರ್ ಕವರಿಂಗ್ ಐತ್ ಗೊತ್ತು, ಅದು ಎಲ್ಲಕ್ಕೂ ಏನಾಗುತ್ತೆ ಅಂದ್ರೆ ಜಿಂಕ್ ಕೋಟ್ ಆಗುತ್ತೆ. ಸೊ ಈ ಪ್ರೊಸೆಸ್ಗೆ ಏನು ಕರಿತೀವಿ ನಾವು, ಗ್ಯಾಲ್ವನೈಜೇಷನ್ ಅಂತ ಕರಿತೀವಿ. ಓಕೆ, ಸೊ ಇದು ಏನು ಮಾಡುತ್ತೆ, ಜಿಂಕ್ ಏನು ಮಾಡುತ್ತೆ, ಜಿಂಕ್ ಆ್ಯಕ್ಚುಲಿ ಆಕ್ಸಿಜನ್ ಆ್ಯಂಡ್ ವಾಟರ್ ಜೊತೆ ರಿಯಾಕ್ಟ್ ಆಗಂಗಿಲ್ಲ. ಸೊ ಅದು ವಾಟರ್ ಆ್ಯಂಡ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದೆ ಇದ್ರೆ ಏನಾಗುತ್ತಾ, ನಾರ್ಮಲ್ ಆಗಿ ರಿಯಾಕ್ಷನ್ ಆಗಂಗಿಲ್ಲ. ಸೊ ಒನ್ಸ್ ಅದು ಆಕ್ಸಿಜನ್ ಆ್ಯಂಡ್ ವಾಟರ್ ಬರದೇ ಇದ್ರೆ ಅದಕ್ಕೆ ಐರನ್ ಯಾರನ್ನು ಟಚ್ ಮಾಡೋಕ್ಕಾಗಲ್ಲ, ಆ ಥರ. ನೆಕ್ಸ್ಟ್ ಒನ್ ಈಸ್ ಯೂಸ್ ಕ್ರೋಮಿಯಂ ಪ್ಲೇಟಿಂಗ್. ಓಕೆ, ಸೊ ಕ್ರೋಮಿಯಂ ಪ್ಲೇಟಿಂಗ್ ಅಂದರೆ ಏನು, ಇದು ಪ್ಲೇಟಾ ಅಲ್ಲ. ಕ್ರೋಮಿಯಂ ಅಂದರೆ ಇಟ್ ಈಸ್ ಆಲ್ಸೋ ಅ ಮೆಟಲ್. ಆ್ಯಸ್ ಜಿಂಕ್ ಯೂಸ್ ಮಾಡಿದ್ವಿ ಗ್ಯಾಲ್ವನೈಜೇಷನ್ದಾಗ, ಜಿಂಕ್ ಮೆಟಲ್ ಯೂಸ್ ಮಾಡಿ ಕೋಟ್ ಮಾಡಿದ್ವಿ. ಇಲ್ಲಿ ಏನು ಯೂಸ್ ಮಾಡಾಕತ್ತೀವಿ ಅಂದ್ರೆ ಕ್ರೋಮಿಯಂ ಮೆಟಲ್ ಅಂತ ಒಂದು ಬರುತ್ತೆ. ಸಿಮಿಲರ್ ಆ್ಯಸ್ ಗ್ಯಾಲ್ವನೈಜೇಷನ್ ಏನು ಮಾಡ್ತೀವಿ, ಕ್ರೋಮಿಯಂ ಯೂಸ್ ಮಾಡ್ತೀವಿ. ಜಸ್ಟ್ ಡಿಫ್ರೆನ್ಸ್ ಏನು, ಅದು ಅಷ್ಟು ಶೈನಿ ಇರೋಂಗಿಲ್ಲ, ಇದು ನಾರ್ಮಲ್ ಆಗಿ ಶೈನಿ ಸರ್ಫೇಸ್ ಇರುತ್ತೆ. ನಾರ್ಮಲಿ ಬೈಕ್ಸ್ ಆಗಿರ್ಬೋದು, ಲೈಕ್ ನೋಡಿರ್ತೀರಿ ಈ ಥರ ಶೈನಿ ಸರ್ಫೇಸ್ ಇರುತ್ತೆ ಗೊತ್ತು. ಸೊ ಕ್ರೋಮಿಯಂ ಇಂದ ಮಾಡಿರ್ತಾರೆ. ಹೌ ಟು ಪ್ರಿವೆಂಟ್ ರಸ್ಟಿಂಗ್, ಒಂದು 4 ಪಾಯಿಂಟ್ಸ್ ಇದಾವ. ಫಸ್ಟ್ ಒನ್, ಪೇಂಟ್ ಆರ್ ಗ್ರೀಸ್ ದ ಐರನ್ ಸರ್ಫೇಸ್. ಗ್ಯಾಲ್ವನೈಜೇಷನ್, ಕೋಟ್ ಐರನ್ ವಿತ್ ಜಿಂಕ್, ಜಿಂಕ್ ಮೆಟಲಿಂದ ಕೋಟ್ ಮಾಡೋದು. ಕ್ರೋಮಿಯಂ ಪ್ಲೇಟಿಂಗ್, ಕ್ರೋಮಿಯಂ ಮೆಟಲಿಂದ ಕೋಟ್ ಮಾಡೋದು. ಐರನ್ ಅವೇ ಫ್ರಮ್ ದ ಮಾಯ್ಶ್ಚರ್ ಆ್ಯಂಡ್ ಏರ್. ಸೊ ಇವೆರಡು ಕಾಂಟ್ಯಾಕ್ಟ್ ಆಗದೆ ಇರಂಗ ತಡೆದ್ರೆ ಸಾಕು ನಿಮಗೆ. ಓಕೆ, ಇವ್ಯಾಲ್ಯುವೇಷನ್ ಒಂದಿಷ್ಟು ಪ್ರಾಕ್ಟೀಸ್ ಕ್ವಶನ್ ಇದಾವ. ಸೊ ಡೂ ಇಟ್ ಬೈ ಯುವರ್ ಸೆಲ್ಫ್. ಪೌಸರ್ ಮಾಡಿರಿ ಅಥವಾ ಸ್ಕ್ರೀನ್ಶಾಟ್ರ ತಗೋರಿ, ತಗೊಂಡು ಅದಕ್ಕೆ ಆನ್ಸರ್ ಮಾಡಿರಿ. ದೆನ್ ಇದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. If anyone has any kinds of doubts regarding about this video, please let me know in the comments, and please do subscribe the channel, and also share this as much as possible to your friends. Okay, thank you.